ರಾಹುಲ್ ಅವರೇ, ರಾಹುಲ್ ಅವರೇ, ಏನಿದು? ನೀವು ಕಣ್ಣೀರು ಹಾಕ್ಬಾರ್ದು. ತಾಳಿ ಕಟ್ಟಿದ ನಿನಗೆ ನಿಜಾನ ಹೇಳೋಕ್ಕಾಗದೆ ಮನೆಯವ್ರಿಗೆ ತುಂಬಾನೇ ನೋವು ಕೊಡ್ತಾ ಇದ್ದೀನಿ ಸರ್ಸು. ಮದುವೆ ಬಗ್ಗೆ ಮೇಡಮ್ ಒಪಿನಿಯನ್ ಕೇಳಿದಾಗ ಅವ್ರ ಮೇಲಿರೋ ಭಯಕ್ಕೆ ನಿಜ ಹೇಳೋದಕ್ಕಾಗಲಿಲ್ಲ. ಅದೇ ಭಯದಿಂದಾನೆ ಡ್ಯಾಡ್ ಎದುರಿಗೆ ನಿಂತು ಮಾತಾಡೋಕ್ಕೂ ಆಗಲಿಲ್ಲ. ನನ್ನಂಥ ನತದೃಷ್ಟನಿಗೆ ಈ ಕಣ್ಣೀರು ಬಿಟ್ಟು ಇನ್ನೇನಿರುತ್ತೆ ಹೇಳು ಸರ್ಸು? ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಅಯ್ಯೋ ರಾಹುಲ್ ಅವರೇ, ಏನ್ ಮಾಡ್ತಿದ್ದೀರಾ? ಏನ್ ರಾಹುಲ್ ಅವರೇ ಇದು? ಏನಾಯ್ತು ನಿಮ್ಗೆ? ಯಾರಿಗೂ ನೋವು ಕೊಡಕ್ಕೆ ಇಷ್ಟ ಇಲ್ಲದೆ ನೀವು ನಿಜ ಮುಚ್ಚಿಡ್ತಿದ್ದೀರಾ. ಅದು ತಪ್ಪಲ್ಲ. ಇದಕ್ಕೆ ಯಾವ ಶಿಕ್ಷೆನೂ ಬೇಡ. ನೀವು ಹೀಗೆ ನೊಂದ್ಕೋಬೇಡಿ. ರಾಹುಲ್, ರಾಹುಲ್, ಕೊಟ್ಟಿರೋ ಟೈಮ್ ಮುಗ್ದು ಹೋಗಿದೆ. ಏನ್ ನಿರ್ಧಾರ ಮಾಡಿದೆ? ಮಾತಾಡು ರಾಹುಲ್. ಯಾಕೆ ಮೌನವಾಗಿ ನಿಂತಿದ್ಯಾ? ಕೊಟ್ಟಿರೋ ಟೈಮ್ ಸಾಕಾಗ್ಲಿಲ್ವಾ? ಅಥವಾ ಸರ್ಸು ಕುಟುಂಬದವ್ರು ಮಾಡಿರೋ ಸಹಾಯದ ಬೆಲೆ ಗೊತ್ತಾಗ್ತಾ ಇಲ್ವಾ? ಅದು ಡ್ಯಾಡಿ ಏನು ಅಂದ್ರೆ, ರಾಹುಲ್, ಯಾಕಷ್ಟು ಯೋಚಿಸ್ತಾ ಇದೆಯಾ? ಎಷ್ಟು ಸಲ ಕೇಳಿದ್ರು, ಯಾವ ರೀತಿಲಿ ಕೇಳಿದ್ರು, ನಿನ್ನ ಒಪಿನಿಯನ್, ನನ್ನ ಡಿಸಿಷನ್ ಬದಲಾಗೋದಿಲ್ಲ ಅಂತ ಹೇಳು. ಮೇಡಮ್ ಎಲ್ಲ ರೀತಿಯಿಂದಲೂ ಯೋಚನೆ ಮಾಡಿ ಫೈನಲ್ ಆಗಿ ಇದೇ ಬೆಸ್ಟ್ ಅಂತ ತಗೊಂಡಿರೋ ನಿರ್ಧಾರ ಇದು ಅಂತ ಹೇಳು. ಹೀಗೆ ಕೆಲವು ವರ್ಷಗಳ ಹಿಂದೆ ತಗೊಂಡಿರೋ ನಿರ್ಧಾರ ಉಮಾ ಸಾವಿಗೆ ಕಾರಣ ಆಯಿತು. ಅದಿನ್ನೂ ನಮ್ಮನ್ನ ಶಾಪ ಆಗಿ ಪಾಪ ಆಗಿ ಕಾಡ್ತಾ ಇದೆ. ತಾಯಿ ಇಲ್ದೆ, ತಂದೆ ಎಲ್ಲಿದ್ದಾನೋ ಗೊತ್ತಿಲ್ಲದೆ ಅನಾಥಳಾಗಿರೋ ನನ್ನ ಸ್ನೇಹಿತನ ಮಗಳಿಗೆ ಸಹಾಯ ಮಾಡೋ ಅವಕಾಶನ ದೂರ ಮಾಡಬೇಡ ರಾಹುಲ್. ಯೋಚನೆ ಮಾಡು. ನದಿ ದಾಟಿದ ಮೇಲೆ ತೆಪ್ಪ ದೂರ ಮಾಡಿದ್ರು ಅನ್ನೋ ಕೆಟ್ಟ ಹೆಸರು ನಮಗ್ ಬೇಡ ರಾಹುಲ್. ತೆಪ್ಪನ ದೂರ ಮಾಡಿದ್ದಲ್ಲ, ದಡದಲ್ಲಿ ನಿಂತಿ ತೆಪ್ಪದಲ್ಲಿ ಯಾರು ಹತ್ತದೇನೆ ಇದ್ರೆ ಅದು ನಮ್ ತಪ್ಪ. ಅವರು ನಮಗ್ ಮಾಡಿರೋ ಸಹಾಯಕ್ಕೆ ನಾವು ಬೇಕಾದ್ರೆ ಅವ್ರಿಗೆ ಸಹಾಯವಾಗಿ ಎಷ್ಟು ಬೇಕಾದ್ರೂ ದುಡ್ಡನ್ನ ಕೊಡ್ತೀನಿ ಹೊರತು ನನ್ನ ರಾಹುಲ್ನ ಮಾತ್ರ ಬಿಟ್ಕೊಡೋದಿಲ್ಲ ನಾನು. ಈಗಾಗ್ಲೇ ನಾನು ಅಂದುಕೊಂಡ ಹಾಗೆ ರಾಹುಲ್ಗೆ, ಪ್ರೀತಿಗೆ
ಆ ಮುಹೂರ್ತಕ್ಕೆ ನಿಶ್ಚಿತಾರ್ಥ ನಡೆಯುತ್ತೆ. ಯಾರು ಬೇಡ ಅಂದ್ರು, ಯಾರಿಗಿಷ್ಟ ಇಲ್ಲದೆ ಹೋದ್ರು ಇದು ನಡೆಯುತ್ತೆ. ಇದೇ ನನ್ನ ನಿರ್ಧಾರ. ಅಂದ್ರೆ ಎಲ್ಲ ಓಕೆ ಅಂತ ನನ್ನ ಹತ್ರ ಹೇಳಿದ್ರಿ, ಆದ್ರೆ ಇಲ್ಲಿ ನೋಡಿದ್ರೆ ಇನ್ನೂ ಆರ್ಗ್ಯುಮೆಂಟ್ ಆಗ್ತಾನೆ ಇದೆ. ಏನಾಯ್ತು? ಪ್ರಾಬ್ಲಮ್ ಏನು? ಇವ್ರಿಷ್ಟಪಟ್ಟ ಹಾಗೆ ಏನು ನಡೀಲಿಲ್ವಲ್ಲ, ಅದಕ್ಕೆ ನನ್ನ ನಿರ್ಧಾರಕ್ಕೆ ಬೆಲೆ ಕೊಡಕ್ಕಾಗ್ತಿಲ್ಲ ಇವ್ರಿಗೆ. ಆ ಮಾತೆಲ್ಲ ನಂದು. ಅಂಕಲ್, ನಾನು ರಾಹುಲ್ನ ಮದ್ವೆ ಆಗ್ತಿರೋದು ನಿಮ್ಗಿಷ್ಟ ಇಲ್ವಾ? ರಾಹುಲ್ ಸರ್ಸು ಮದ್ವೆ ನಡೆದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾವುದು ಒಳ್ಳೇದು ಅಂಕಲ್? ನಾನು ರಾಹುಲ್ ಈ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ್ಮೇಲೆ ಮಧ್ಯದಲ್ಲಿ ಈ ಸರಸು ಯಾಕೆ ಬಂದು? ಇಷ್ಟಕ್ಕೂ ಎಲ್ಲಿದ್ದಾಳೆ ಆ ಸರಸು? ಯಾಕೆ ಅವಳಿಗೆ ಇಷ್ಟು ಪ್ರಯಾರಿಟಿ ಕೊಡ್ತಿದ್ದೀರಾ? ನಿಮ್ ಫ್ರೆಂಡ್ ಮಗಳು ಅಂದ್ ಮಾತ್ರಕ್ಕೆ ಮದ್ವೆ ಮಾಡ್ಲೇಬೇಕಾ? ನನ್ನ ಸ್ನೇಹಿತನ ಮಗಳು ಅಂತಲ್ಲ ಅಮ್ಮ. ಈ ಆಸ್ತಿಗೆ, ಈ ಅಂತಸ್ತಿಗೆ, ಕೊನೆಗೆ ನಮ್ಮ ಈ ಏಳಿಗೆಗೂ ಕಾರಣ ಸರ್ಸು ಅವ್ರ ಕುಟುಂಬನೇ. ಅದಕ್ಕೂ ಮೀರಿದ ಕುಟುಂಬ ಪ್ರೀತಿಯವ್ರ ಕುಟುಂಬ. ನಾನು ಅಮೆರಿಕದಲ್ಲಿ ಪ್ರೀತಿ ಮನೇಲಿ ಇದ್ದಿದ್ದು ಮಾತ್ರನೇ ನಿಮಗ್ ಗೊತ್ತು. ಆದ್ರೆ ಅಲ್ಲಿ ಏನ್ ನಡೀತು ಅನ್ನೋದು, ಈ ಫ್ಯಾಮಿಲಿ ನನ್ನನ್ನ ಹೇಗ್ ಕಾಪಾಡ್ತು ಅನ್ನೋದು ನಿಮಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ನಾನು ಜೀವಂತವಾಗಿ ನಿಮ್ ಕಣ್ಣು ಮುಂದೆ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಪ್ರೀತಿಯವ್ರ ಫ್ಯಾಮಿಲಿ. ಕೇವಲ ನನ್ನ ಪ್ರಾಣನ ಕಾಪಾಡಿದಾರೇನೋ ಕೃತಜ್ಞತೆಗೋಸ್ಕರ ರಾಹುಲ್ಗೆ ಪ್ರೀತಿನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ. ಅಂದ, ಗುಣ, ವಿದ್ಯೆ, ಐಶ್ವರ್ಯ, ಜ್ಞಾನ, ಧೈರ್ಯ ಎಲ್ಲ ಪ್ರೀತಿಗಿದೆ. ರಾಹುಲ್ಗೆ ಹೆಂಡತಿಯಾಗಿ, ಈ ಮನೆಗೆ ಸೊಸೆಯಾಗಿ ಇಷ್ಟೊಂದು ಲಕ್ಷಣ ಇರೋ ಒಬ್ಳು ಹುಡುಗಿ ಪ್ರೀತಿನ ಬಿಟ್ರೆ ಬೇರೆ ಯಾರಾಗಿರೋದಕ್ಕೂ ಸಾಧ್ಯ ಇಲ್ಲ. ಅದು ಅವಳ ನಂಬಿಕೆನೆ ಹೊರತು ನಿಜ ಅಲ್ಲ. ನಾವೆಷ್ಟೇ ಅನ್ಕೊಂಡ್ರು ನಡೆಯೋದು ಒಪ್ಪೋದು ಮಾತ್ರ ರಾಹುಲ್ ನಿರ್ಧಾರನೇ. ರಾಹುಲ್, ಋಣ ತೀರ್ಸ್ಕೊಳ್ಳೋ ಅವಕಾಶದ ಬಗ್ಗೆ ಎಷ್ಟೋ ಸಲ ಮಾತಾಡಿದ್ದೀವಿ. ಈಗದು ನಿನ್ನ ಕೈಯಲ್ಲಿದೆ. ಏನಾದರೂ ಒಂದು ಹೇಳೋ. ನೀನೇನು ಮಾತಾಡ್ದಿದ್ರೆ ಯಾವುದು ನಿಜ ಅನ್ಕೋಬೇಕು. ಡ್ಯಾಡ್, ಅದು ಹೇಳು ರಾಹುಲ್. ಪ್ಲೀಸ್ ಡ್ಯಾಡ್, ನನಗೇನು ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ಬೇಡ, ಇನ್ನೇನು ಮಾತಾಡಬೇಡ. ಇಲ್ಲಿ ತನಕ ನಿಜ ಮುಚ್ಚಿಡ್ತಿದ್ಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿನ್ನ ನಿರ್ಧಾರ ನನ್ನ ವಿರುದ್ಧವಾಗಿದೆ ಅಂತ ನನಗೆ ಈಗಲೇ ಅರ್ಥ ಆಯ್ತು. ನನಗೆ ಬೆಲೆ ಇಲ್ದಿರೋ ಈ ಮನೆಯಲ್ಲಿ ನಾನಿರಲ್ಲ. ಪ್ಲೀಸ್ ಎಲ್ಲಿಗೆ ಹೋಗಬೇಡಿ, ಪ್ಲೀಸ್. ಬೇಡ ಡ್ಯಾಡ್, ನೀವೆಲ್ಲೂ ಹೋಗಾಗಿಲ್ಲ. ನನ್ನ ಮಾತು ಕೇಳಿ ಪ್ಲೀಸ್. ನನ್ನನ್ನು ಬಿಟ್ಬಿಡು, ನಾನಿಲ್ಲಿರಲ್ಲ. ಏನ್ ಡ್ಯಾಡ್ ಇದು? ನೀವು ಮೇಡಮ್ ಇಷ್ಟು ವರ್ಷ ದೂರ ಇದ್ದಿದ್ದು ಸಾಕು. ಈ ಮನೆಯಿಂದ ದೂರ ಹೋಗಿ ನಮಗಿನ್ನೂ ನೋವು ಕೊಡಬೇಡಿ ಪ್ಲೀಸ್ ಡ್ಯಾಡ್. ಈ ಮನೆಯಿಂದ ನಿಮ್ಮಿಂದ ದೂರ ಆಗ್ಬಾರ್ದು ಅಂದ್ರೆ ನೀನು ಸರಸ್ವತಿನ ಮದುವೆ ಮಾಡ್ಕೋತೀನಿ ಅಂತ ಪ್ರಮಾಣ ಮಾಡಿ ಹೇಳು.
ಆಗ್ಲಿಲ್ಲ ಅಂತ ನನ್ ಜೀವನ ಯಾಕೆ ಹಾಳು ಮಾಡ್ತಿದ್ದೀರಾ? ನೀವ್ ಹೇಳ್ತಿರೋ ಸರಸ್ವತಿಗೆ ರಾಹುಲ್ ಅಂದ್ರೆ ಇಷ್ಟನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಂಗೆ ರಾಹುಲ್ ಅಂದ್ರೆ ಪ್ರಾಣ ಅಂಕಲ್. ಅವನಿಲ್ದೆ ನಾನು ಬದುಕಕ್ಕಾಗಲ್ಲ. ಆಂಟಿ, ನೀವ್ ನಂಗೆ ಮಾತು ಕೊಟ್ಟಿದ್ದೀರಾ. ರಾಹುಲ್ ನನಗೆ ಸಿಗ್ಲಿಲ್ಲ ಅಂತ ಅಂದ್ರೆ ಸಾಯೋದೊಂದು ಬಿಟ್ರೆ ನನಗೆ ಬೇರೆ ಆಪ್ಷನ್ ಇಲ್ಲ. ರಾಹುಲ್, ಬೆಲೆ ಇಲ್ದಿರೋ ಮನುಷ್ಯರ ಮಧ್ಯೆ ನಾನು ಇರೋದಿಲ್ಲ ಅಂತ ನಿನ್ನ ಡ್ಯಾಡಿ ಮನೆ ಬಿಟ್ಟು ಆಚೆ ಹೋಗ್ತೀನಿ ಅಂತ ಹೇಳ್ತಿದಾರಲ್ವಾ? ನನ್ನ ಮಾತಿಗೆ ಬೆಲೆ ಇಲ್ದಿರೋ ಈ ಮನೇಲಿ ನನ್ನ ಪ್ರಾಣ ಇರಕೂಡ್ದು. ಯಾರು ನನ್ನ ಹತ್ರ ಬರಕೂಡ್ದು. ಇಷ್ಟು ವರ್ಷದವರೆಗೂ ನನ್ನ ಉಸಿರು, ನನ್ನ ಪ್ರಾಣ ಎಲ್ಲ ಈ ಕುಟುಂಬನೇ ಅನ್ಕೊಂಡಿದ್ದೆ ನಾನು. ಅದೇ ಇಲ್ಲದ ಮೇಲೆ ಆಫ್ಟರ್ ಆಲ್ ನನ್ನ ಪ್ರಾಣ ಇಲ್ಲಿದೇನು ಪ್ರಯೋಜನ ಹೇಳಿ? ರಾಹುಲ್, ನಾನು ಸತ್ತ ನಂತರ ಅವ್ರಿಗಿಷ್ಟ ಇರೋ ರೀತಿಲಿ ನೀನು ಪ್ರಮಾಣ ಮಾಡ್ತೀಯೋ ಇಲ್ಲ ನಿನಗಿಷ್ಟ ಇರೋ ರೀತಿಲಿ ಕೆಲಸ ಮಾಡ್ತೀಯೋ ನಿನ್ನಿಷ್ಟ. ರಾಹುಲ್, ಯಾಕೆ ನನ್ನನ್ನು ಸಾಯೋದಕ್ಕೆ ಬಿಡ್ಲಿಲ್ಲ ನೀನು? ಮಾತಿಗೋಸ್ಕರ ಯಾಕೆ ಮೇಡಮ್ ಸಾಯ್ಬೇಕು? ನೀವಿಬ್ರು ಇಲ್ಲ ಅಂದ್ರೆ ನಾವೆಲ್ಲ ಏನಾಗ್ಬೇಕು ಮೇಡಮ್? ಬರೀ ನಿಮ್ ಬಗ್ಗೆ ಯೋಚಿಸೋದನ್ ಬಿಟ್ಟು ನಮ್ಮೆಲ್ಲರ ಬಗ್ಗೆನೂ ಯೋಚಿಸೋದಿಲ್ವಾ? ಕುಟುಂಬದ ಬಗ್ಗೆ ಯೋಚನೆ ಮಾಡೋದು ಅಂದ್ರೆ ಒಟ್ಟಿಗೆ ಇರೋದು, ಆದ್ರೆ ಈ ರೀತಿ ದೂರ ಆಗೋದಲ್ಲ. ನೀವು ಸಾಯ್ಬಾರ್ದು ಮೇಡಮ್. ನನ್ನಿಂದ ತಾನೇ ಈ ಸಮಸ್ಯೆ ಹುಟ್ಕೊಂಡಿರೋದು. ನನ್ನನ್ನೇ ಸಾಯಿಸ್ಬಿಡಿ ಮೇಡಮ್. ರಾಹುಲ್, ರಾಹುಲ್, ಇಷ್ಟು ವರ್ಷ ನನ್ನ ನಿರ್ಧಾರಕ್ಕೆ ಯಾರೂ ಎದುರಾಡ್ತಾ ಇರಲಿಲ್ಲ. ಆದ್ರೀಗ ಯಾಕೆ ಆಪೋಸ್ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ರಾಹುಲ್. ಇನ್ನು ಮುಂದಾದ್ರೂ ಆ ಕುಟುಂಬ ಮಾಡಿರೋ ಸಹಾಯ ಅಷ್ಟೇ ಅಲ್ಲ, ಪ್ರೀತಿ ಕುಟುಂಬ ಉಳಿಸ್ಕೊಟ್ಟಿರೋ ನನ್ನ ಪ್ರಾಣದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ನಿನ್ನ ಡ್ಯಾಡಿ ಸ್ನೇಹಿತನ ಕುಟುಂಬಕ್ಕೆ ಸಹಾಯ ಮಾಡೋದಕ್ಕೆ ನಾನು ಯಾವಾಗಲೂ ರೆಡಿಯಾಗೇ ಇರ್ತೀನಿ.
ಆದ್ರೆ ಆ ಸಹಾಯಕ್ಕೆ ಮದ್ವೆನೆ ಅಂತ ಆದ್ರೆ ನನ್ನ ಉಸಿರಿರೋ ತನಕನೂ ನಾನು ಒಪ್ಪಲ್ಲ. ಯಾಕೆಂದ್ರೆ ಆ ಹುಡುಗಿಗೆ ಈ ಮನೆ ಸೊಸೆ ಆಗೋವಂತ ಯಾವ ಒಂದು ಲಕ್ಷಣಗಳು ಕೂಡ ಇಲ್ಲ. ವಿದ್ಯಾದೇವಿನೇ ನೆಲೆಯಾಗಿ ನಿಂತಿರೋ ಈ ಮನೇಲಿ ಒಬ್ಳು ಅಜ್ಞಾನಿಗೆ ಸೊಸೆ ಪಟ್ಟ ಕಟ್ಟೋದಿರ್ಲಿ, ಕನಸಿನಲ್ಲೂ ಕೂಡ ಊಹಿಸೋದಕ್ಕೂ ಬಿಡಲ್ಲ ನಾನು. ಇದೇ ಕೊನೆ ಸಾರಿ ಮತ್ತು ಈ ಮನೇಲಿ ನನ್ನ ರಾಹುಲ್ ಮದ್ವೆ ಪ್ರೀತಿ ಜೊತೆ ಬಿಟ್ರೆ ಬೇರೆ ಯಾವ ಹೆಸರು ಬರೋದಕ್ಕೂ ನಾನು ಅವಕಾಶ ಕೊಡಲ್ಲ. ಪ್ರೀತಿ ಬಾಯ್ಲಿ. ಇಲ್ಲೇ ರಾಹುಲ್, ಮುಹೂರ್ತದ ಸಮಯಕ್ಕೆ ನಿಮ್ಮಿಬ್ಬರಿಗೂ ನಿಶ್ಚಿತಾರ್ಥ ಯಾವ ತೊಂದರೆನೂ ಇಲ್ಲದೆ ನಡೆದೇ ನಡೆಯುತ್ತೆ. ತೇಜ, ಅವರಿಬ್ರು ಕೈ ಸೇರಿಸಿದ ಮಾತ್ರಕ್ಕೆ ನಿಮ್ಮಮ್ಮ ಗೆದ್ದ ಹಾಗಲ್ಲ ಅಂತ ಹೇಳು. ಒಂದು ಪ್ರಾಣನೇ ಹೋಗೋ ಕಾರಣ ಆಗಿದ್ದಾಳೆ. ಇಬ್ರು ಹೆಣ್ಮಕ್ಳನ್ನ ಅನಾಥರಾಗಿ ಮಾಡಿರೋ ಪಾಪ ಪ್ರತಿ ಕ್ಷಣ ಕಾಡ್ತಾನೆ ಇರುತ್ತೆ. ನಿನ್ ಗೆಲುವನ್ನ ಹಿಂದಕ್ಕೆ ಮುಂದಕ್ಕೆ ಹೋಗುತ್ತೆ. ನಿಶ್ಚಿತಾರ್ಥಕ್ಕೆ ರೆಡಿ ಆಗ್ಬಿಡಿ. ಸರಿ ಆಂಟಿ. ಬಾಯ್ ರಾಹುಲ್. ಬಾಯ್ ಆಂಟಿ. ರಾಹುಲ್, ಪ್ಲೀಸ್ ಡೋಂಟ್ ಲೆಟ್ ಮೀ ರಿಪೀಟ್ ಆಲ್ ದಿಸ್ ಅಗೇನ್. ಅವ್ರಿಗೆ ನನ್ನಿಂದ ಹೇಳೋಕ್ಕಾಗ್ತಾ ಇಲ್ಲ. ಕೊನೆ ಪಕ್ಷ ನೀನಾದ್ರೂ ಅರ್ಥ ಮಾಡ್ಕೋ ರಾಹುಲ್. ಸರಿ ಮೇಡಮ್.
ಸರಿ, ಬೇಗ ಬಂದ್ಬಿಡಿ. ಚಕ್ರಿ, ತುಂಬಾ ಜನ VIP ಬರ್ತಿದ್ದಾರೆ, ಎಲ್ಲೂ ಡಿಲೇ ಆಗ್ದಿರೋ ಹಾಗೆ ನೋಡ್ಕೋ. ಓಕೆ ಸರ್. ತೇಜ, ಐ ಆಮ್ ಸೋ ಪ್ರೌಡ್ ಆಫ್ ಯು. ನಾನು ಹೇಳೋದಕ್ಕೂ ಮುಂಚೆ ಎಲ್ಲ ಪರ್ಫೆಕ್ಟ್ ಆಗಿ ಅರೇಂಜ್ ಮಾಡಿದ್ಯಾ. ವಾಟ್ ಹ್ಯಾಪನ್ ತೇಜ? ಯಾಕೆ ಡಲ್ ಆಗಿದೆಯಾ ನೀನು? ಎನಿ ಪ್ರಾಬ್ಲಮ್? ನಥಿಂಗ್ ಮ್ಯಾಮ್, ಐ ಆಮ್ ಫೈನ್. ನನಗೆ ಗೊತ್ತು ತೇಜ, ನಡೆಯೋ ಮದುವೆ ಬಗ್ಗೆ ನೀನು ಯೋಚನೆ ಮಾಡ್ತಿದ್ಯಲ್ಲ. ಅಂದ್ರೆ ಮೇಡಮ್, ಅದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ತೇಜ. ನವ್ಯನಿಗೆ ಮದುವೆ ಆದ್ಮೇಲೆ ನಮ್ಮಿಂದ ದೂರ ಆಗಿ ಅತ್ತೆ ಮನೆಗಳು ಹೊರಟೋಗ್ತಾಳೆ ಅಂತಲ್ವಾ ನೀನು ಯೋಚನೆ ಮಾಡ್ತಿರೋದು? ಹಾಂ ಮ್ಯಾಮ್. ನನಗೂ ಕೂಡ ನೋವಾಗ್ತಾ ಇದೆ ತೇಜ. ಬಟ್ ಇಟ್ಸ್ ಕ್ವೈಟ್ ನ್ಯಾಚುರಲ್. ನವ್ಯ ಸೊಸೆಯಾಗಿ ಆ ಮನೆಗೆ ಹೋಗ್ತಾಳೆ, ಆ ಮನೆಯಿಂದ ಪ್ರೀತಿ ಈ ಮನೆಗೆ ಬರ್ತಾಳೆ. ನೀನು ಧೈರ್ಯವಾಗಿದ್ದು ನನಗೆ ಧೈರ್ಯ ಹೇಳೋದನ್ನ ಬಿಟ್ಟು ಯಾಕೆ ಹೀಗೆ ಡಲ್ ಆಗಿದ್ಯಾ ತೇಜ? ನವ್ಯ ನೋಡಿದ್ರೆ ತುಂಬ ಫೀಲ್ ಆಗ್ತಾಳೆ. ಸೊ ಡೋಂಟ್ ಬಿ ಲೈಕ್ ದಟ್. ಓಕೆ ಮ್ಯಾಮ್. ನಿನ್ನ ಡ್ಯಾಡಿ ಇಲ್ಲಿ? ತೇಜ, ಇವತ್ತು ತುಂಬ ಜನ ಪೊಲಿಟಿಷಿಯನ್ಸ್, ಹೈಯರ್ ಅಫಿಷಿಯಲ್ಸ್, ಬಿಸ್ನೆಸ್ ಪೀಪಲ್ಸ್ ಎಲ್ಲ ಬರ್ತಾ ಇದ್ದಾರೆ. ಅವರೆಲ್ಲರನ್ನೂ ನಗ್ನಗ್ತಾ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೇಳು. ಮರ್ಯಾದೆ ಬಗ್ಗೆ ಬೇರೆಯವ್ರು ಹೇಳಿ ಕಲಿಬೇಕಾದ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಂತ ಹೇಳು ತೇಜ. ನನ್ನ ಉದ್ದೇಶ ಅದಲ್ಲ. ಕನಿಷ್ಠ ಪಕ್ಷ ಇವತ್ತಾದರೂ ನನ್ನ ಜೊತೆಲಿ ಆರ್ಗ್ಯುಮೆಂಟ್ಸ್, ಡಿಸ್ಕಷನ್ ಏನನ್ನು ಮಾಡಿದೆ ಪ್ರಶಾಂತವಾಗಿ ನಗ್ನಗ್ತಾ ಇರೋದಕ್ಕೆ ಹೇಳು. ಎಲ್ಲ ಪದ್ಧತಿ ಪ್ರಕಾರ ನಡೆದ್ರೆ ನಾನಷ್ಟೇ ಅಲ್ಲ, ಯಾರು ಅಡ್ಡಿ ಬರಲ್ಲ, ಅತಿಯಾಗಿ ಮಾತಾಡೋದು ಇಲ್ಲ. ಟೇಕ್ ಕೇರ್ ತೇಜ. ತೇಜ, ಡ್ಯಾಡ್, ಒಂದ್ಸಲ ರಾಹುಲ್ ಹತ್ರ ಮಾತಾಡು. ನನ್ನ ಹತ್ರ ಹೇಳಿದಿರೋ ವಿಷಯ ಕನಿಷ್ಠ ನಿನ್ನ ಹತ್ರನಾದ್ರೂ ಹೇಳ್ತಾನೇನೋ. ಇನ್ನೂ ನಮ್ಗೆ ಟೈಮ್ ಇದೆ ತೇಜ. ಡ್ಯಾಡ್ ಪ್ಲೀಸ್, ನೀವೇ ಕೇಳಿದ್ರಲ್ಲ ಮ್ಯಾಮ್ ಎಷ್ಟು ಸೀರಿಯಸ್ ಆಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಿದ್ದಾರೆ. ಪ್ಲೀಸ್ ಡ್ಯಾಡ್, ಸ್ವಲ್ಪ ಸಹನೆ ಇಟ್ಕೊಳ್ಳಿ, ಎಲ್ಲ ಒಳ್ಳೇದೇ ಆಗುತ್ತೆ. ಏನು ಒಳ್ಳೇದಾಗುತ್ತೋ ಏನೋ. ನನ್ನ ನೋವು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ, ಅಥವಾ ಏನು ಮಾಡೋಕ್ಕಾಗ್ದಿರೋ ಅಸಹಾಯಕತೆನೋ ನನಗಂತೂ ಅರ್ಥ ಆಗ್ತಿಲ್ಲ. ಹೇಳಿ ಅಕ್ಕ. ರಾಹುಲ್ ಯಜಮಾನ್ರಿಗೆ ತಲೆನೋವಂತೆ, ಈ ಕಾಫಿ ತಗೊಂಡು ಹೋಗೋರು ಕೊಡ್ತೀರಾ? ನಂಗೆ ಬೇರೆ ಕೆಲಸ ಇದೆ. ಸರಿ ಅಕ್ಕ. ಇಲ್ಲಿ ತನಕ ನಿಜ ಮುಚ್ಚಿಡ್ತಿದ್ಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿನ್ ನಿರ್ಧಾರ ನನ್ನ ವಿರುದ್ಧವಾಗಿದೆ ಅಂತ ನನಗೆ ಈಗಲೇ ಅರ್ಥ ಆಯ್ತು. ನನಗೆ ಬೆಲೆ ಇಲ್ದಿರೋ ಈ ಮನೆಯಲ್ಲಿ ನಾನಿರಲ್ಲ. ರಾಹುಲ್, ನಾನು ಸತ್ತ ನಂತರ ಅವ್ರಿಗಿಷ್ಟ ಇರೋ ರೀತಿಲಿ ನೀನು ಪ್ರಮಾಣ ಮಾಡ್ತೀಯೋ ಇಲ್ಲ ನಿನಗಿಷ್ಟ ಇರೋ ರೀತಿಲಿ ಕೆಲಸ ಮಾಡ್ತೀಯೋ ನಿನ್ನಿಷ್ಟ. ಎಂಥ ಸಮಸ್ಯೆ ಬಂದ್ರು, ಏನೇ ಕಷ್ಟ ಬಂದ್ರು ನೀನ್ ನನಗೆ ಹೇಳು,
ನಾನು ಅದನ್ನು ನೋಡ್ಕೋತೀನಿ. ಆದರೆ ಯಾವುದೇ ಕಾರಣಕ್ಕೂ ನನ್ನನ್ನು ಒಂಟಿಯಾಗ್ಬಿಟ್ಟು ಹೋಗ್ಬೇಡ ಸರ್ಸು. ಹೋಗಲ್ಲ ರಾಹುಲ್ ಅವರೇ. ಪ್ರಾಮಿಸ್? ಸರ್ಸು, ಪ್ಲೀಸ್ ಹೀಗೆ ಸೈಲೆಂಟಾಗಿ ಮಾತ್ರ ಇರಬೇಡ. ಇಲ್ಲಿವರೆಗೂ ನನ್ನ ಮೈಂಡಲ್ಲಿ ಏನೇನೋ ಮಾತುಗಳಿಂದ, ಎಷ್ಟೋ ಪ್ರಶ್ನೆಗಳಿಂದ ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ಅವ್ರು ಏನು ಮಾಡ್ತಿದ್ದಾರೆ ಅಂತ ನನಗಿನ್ನೂ ಅರ್ಥ ಆಗ್ತಿಲ್ಲ. ಜಸ್ಟ್ ಒಂದು ರೋಬೋ ಹಾಕಿ ಸುಮ್ಮನಿದ್ದೀನಿ ಗೊತ್ತಾ. ನಿನಗೆ ನನ್ನ ಮೇಲೆ ಕೋಪ ಬಂದಿದ್ಯಾ? ಇಲ್ಲ ರಾಹುಲ್ ಅವರೇ. ಹೋಗ್ಲಿ, ಏನಾಗುತ್ತೆ ಅನ್ನೋ ಭಯ, ಟೆನ್ಷನ್, ಆತಂಕ ಏನಾದರೂ ಇದೆಯಾ? ಹೇಗ್ ಸರ್ಸು, ನಿಜ ಹೇಳು. ರಾತ್ರಿ ನೀವು ಅರುಣ್ ಮಾವನ ಹತ್ರ ಮಾತಾಡಿದ್ದನ್ನೇ ಪದೇ ಪದೇ ನೆನಪು ಮಾಡಿಕೊಂಡು ಧೈರ್ಯ ತಂದ್ಕೊಳ್ತಿದ್ದೀನಿ. ಆದ್ರೆ ಎಷ್ಟು ಪ್ರಯತ್ನ ಪಟ್ರು, ಎಷ್ಟು ಮಾತಾಡಿದ್ರು, ಈ ಕಣ್ಣೀರನ್ ಮಾತ್ರ ನಿಲ್ಸೋಕ್ಕಾಗ್ತಿಲ್ಲ ನನಗೆ. ಬೇಡ ಸರ್ಸು, ನಿನ್ನನ್ನು ನಾನು ಯಾವತ್ತೂ ದೂರ ಮಾಡ್ಕೊಳ್ಳೋದಿಲ್ಲ. ನೀನಿಲ್ಲದೆ ಹೋದ್ರೆ ನಾನು ಬದುಕೋದೇ ಇಲ್ಲ. ದೇವಸ್ಥಾನದಲ್ಲಿ ಕಟ್ಟಿರೋ ಮುಡುಪು, ನದಿ ತೀರದಲ್ಲಿ ಮಾಡಿದ ಪ್ರಮಾಣ, ಪ್ರೀತಿ ಮೇಲಿರೋ ನಂಬಿಕೆ, ಇವೆಲ್ಲ ನಮ್ಮನ್ನ ಖಂಡಿತ ಗೆಲ್ಸುತ್ತೆ ಸರ್ಸು. ನೀನೇನು ಬೇಜಾರು ಮಾಡ್ಕೋಬೇಡ, ಸರಿನಾ? ಅಮ್ಮವ್ರೆ, ಹೇಳಿ ಅಕ್ಕ. ನವ್ಯಮ್ಮ ಅವ್ರು ಕರೀತಿದ್ದಾರೆ ಅಮ್ಮ. ಸರಿ ಅಕ್ಕ, ಬಂದೆ. ಸ್ವಲ್ಪ ಆಚೆ ವೇಟ್ ಮಾಡ್ತೀರಾ? ವಾಣಿ ರೆಡಿ ಮಾಡ್ತಾಳೆ. ನೀವೇ ಚೆನ್ನಾಗಿ ತಯಾರಾಗ್ತೀರಾ, ನಾನು ಯಾಕಮ್ಮ? ರೆಡಿ ಆಗ್ಬೇಕಾಗಿರೋದು ನಾನಲ್ಲ, ನೀನು. ಒಂದ್ ನಿಮಿಷ. ಈ ಸೀರೆ ತಗೋ ಸರ್ಸು. ನಂಗ್ಯಾಕೆ ನವ್ಯಮ್ಮ? ಉಟ್ಕೊಳ್ಳೋದಕ್ಕೆ. ಇದು ಚೆನ್ನಾಗೇ ಇದೆಯಲ್ಲಮ್ಮ. ನನಗಿಷ್ಟ ಆಗ್ಲಿಲ್ಲ. ಇವಾಗ ಉಟ್ಕೋತೀಯೋ ಅಲ್ವಾ ನೀನು? ಅಂದ್ರೆ ಅದು ಅಮ್ಮ. ನೋಡು ಸರ್ಸು, ಎಂಗೇಜ್ಮೆಂಟ್ ದಿನ ನನ್ನ ಮೂಡ ಡಿಸ್ಟರ್ಬ್ ಮಾಡ್ಬೇಡ. ಯಾಕೆ ಹೀಗಿದ್ಯಾ ಅಂತ ಯಾರಾದ್ರೂ ಕೇಳಿದ್ರೆ ನಿನ್ ಹೆಸರು ಹೇಳ್ತೀನಿ. ಯಾಕಮ್ಮ ಹಾಗೆ ಹೇಳ್ತೀರಾ? ಮತ್ತೆ ಹೋಗಲ್ವಾ? ಉಡ್ತೀನಮ್ಮ.
ಸೊ ರಾಹುಲ್ ಅಣ್ಣನ ಮದ್ವೆ ಆಗ್ಬೋದಿತ್ತು ತಾನೇ? ಅಣ್ಣನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಪ್ಲೀಸ್ ಸರ್ಸು, ಅಣ್ಣನ್ ಮಿಸ್ ಮಾಡ್ಕೋಬೇಡ. ನೀನ್ ನಮ್ಮ ಫ್ಯಾಮಿಲಿಯಿಂದ ದೂರ ಆಗ್ಬಾರ್ದು. ಅಣ್ಣ ಅಂದ್ರೆ ಇಷ್ಟ ಅಂತ ಹೇಳು ಸರ್ಸು. ಡ್ಯಾಡಿ ಹತ್ರ ಮಾತಾಡೋಣ. ನವ್ಯಮ್ಮ, ಈ ವಿಷಯದ ಬಗ್ಗೆ ರಾತ್ರಿ ಎಲ್ಲ ಹೇಳಿದ್ನಲ್ಲಮ್ಮ. ನಾನಷ್ಟೇ ಅಲ್ಲ, ರಾಹುಲ್ ಅವರು ತೇಜಣ್ಣ ಕೂಡ ಮಾತಾಡಿದಾರಲ್ಲ. ದಯವಿಟ್ಟು ಆ ವಿಷಯ ಮಾತಾಡ್ಬೇಡಿ ನವ್ಯಮ್ಮ. ಮಾತಾಡ್ಬೇಡ ಅಂದ್ರೆ ಹೇಗ್ ಸರ್ಸು? ಮದ್ವೆ ಮಾಡ್ಕೊಳಕ್ಕೆ ಏನ್ ಪ್ರಾಬ್ಲಮ್? ನವ್ಯ, ಯಾರಿಗ್ ಮದ್ವೆ? ಏನದು ಪ್ರಾಬ್ಲಮ್? ಅದು ಮೇಡಮ್, ವಾಣಿನ್ ಕೂಡ ಮದ್ವೆ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ನೀನು ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ, ಹೊರಡು. ಸರಿ ಅಮ್ಮವ್ರೆ. ನವ್ಯ, ಮನೇಲಿ ಕೆಲಸ ಮಾಡೋರ್ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋದು ನಮ್ಗೆ ಅವಶ್ಯಕತೆ ಇಲ್ಲ. ಅವ್ರ ಜೊತೆಲಿ ಕ್ಲೋಸ್ ಆಗಿರೋಂಥ ಅಗತ್ಯ ಇಲ್ಲ. ಸರಿ ಮೇಡಮ್. ನವ್ಯ, ಯು ಲುಕಿಂಗ್ ಸೋ ಗಾರ್ಜಿಯಸ್. ಒಂದು ಹೆಣ್ಣಿನ ಮೈ ಮೇಲೆ ಎಷ್ಟು ಒಡವೆಗಳಿದ್ರು ಮುಖದಲ್ಲಿರೋ ನಗುನೆ ಅವಳಿಗೆ ಅಂದವಾಗಿರೋದು. ಹೀಗೆ ಯಾವತ್ತೂ ನಿನ್ನ ನಗ್ನಗ್ತಾನೇ ಇರಬೇಕು. ಓಕೆ ಮೇಡಮ್. ನೀನು ವಾಗ್ದೇವಿ ಮಗಳು ಕಣೋ, ನನ್ನ ವಾರಸ್ದಾರಣಿ. ಎಲ್ರಿಗೂ ಆರ್ಡರ್ ಮಾಡೋಂಥ ಸ್ಟೇಜಲ್ಲಿ ಇರಬೇಕೆ ಹೊರತು ಒಬ್ರಿಗೂ ಕೂಡ ಕಮೆಂಟ್ ಮಾಡೋಂಥ ಚಾನ್ಸ್ ಕೊಡ್ಕೂಡ್ದು. ನೀವು ಸಪರೇಟ್ ಆಗಿ ಬೇರೆ ಹೇಳ್ಬೇಕಾ ಮೇಡಮ್? ಸಿಂಹದ ಹೋಟೆಲ್ ಹುಟ್ಟಿದ್ರೆ ಸಾಕು, ಪಂಚದಲ್ಲಿ ಪವರು, ಮೈಯಲ್ಲಿ ಪೊಗರು ಅದಾಗದೆ ಬಂದ್ಬಿಡುತ್ತೆ ಮೇಡಮ್. ಇಲ್ಲಿ ನೋಡು, ನಿನ್ನ ಅಳಿಯನಿಗೆ ನೀನು ಯಾವ ಕೆಲಸ ಹೇಳ್ಕೊಡ್ದೆ ಹೋದ್ರೂ ಪರವಾಗಿಲ್ಲ ಏಕದಂತ. ಆದ್ರೆ ಈ ರೀತಿ ಬಟನ್ ಟೆಕ್ನಿಕ್ಸ್, ಬಿಸ್ಕೆಟ್ ಟೆಕ್ನಿಕ್ಸ್ ಮಾತ್ರ ಹೇಳ್ಕೊಡ್ಕೂಡ್ದು ಮೇಡಮ್. ಅದು ನಾನು ನಿಜಾನೇ. ಏಕದಂತ ಎಕ್ಸ್ಟೆಂಡ್ ಮಾಡಬೇಡ. ನವ್ಯ, ಮುಹೂರ್ತಕ್ಕೆ ಇನ್ನು ತುಂಬಾನೇ ಟೈಮ್ ಇದೆ. ನೀನ್ ಜ್ಯೂಸ್ ಏನಾದ್ರೂ ಕೊಡಿ, ಎಂಟಿ ಸ್ಟಮಕಲ್ಲಿ ಇರಬಾರ್ದು. ಓಕೆ ಮೇಡಮ್. ನನ್ನ ಮುಖ ನೋಡ್ಕೊಂಡು ನಿಂತಿದ್ಯಲ್ಲೋ, ನವ್ಯಮ್ಮನಿಗೆ ಜ್ಯೂಸ್ ಕಳ್ಸೋಕೆ ಹೇಳು, ಹೋಗೋ. ಸರಿ ಮಾವ. ಓಕೆ ನವ್ಯ. ಏಕದಂತ ಮೇಡಮ್, ಪ್ರಿಯದರ್ಶಿನಿ ಅವ್ರಿಗೆ ಮುಹೂರ್ತದ ಟೈಮ್ ಬಗ್ಗೆ ಕ್ಲಾರಿಟಿ ಇದೆ ಅಲ್ವಾ? ಹಾ, ಕ್ಲಾರಿಟಿ ಕೊಟ್ಟಿದ್ದೀನಿ ಮೇಡಮ್. ಬೆಳಗ್ಗೆ ಫೋನ್ ಮಾಡಿ ಹೇಳಿದೆ. ಓಕೆ, ಅಂಡ್ ಒನ್ ಮೋರ್. ಹೇಳಿ ಮೇಡಮ್. ಆ ಅರೇಂಜ್ಮೆಂಟ್ಸ್ ಎಲ್ಲ ಸರಿಯಾಗಿದೆ? ಹಾ, ಇದೆ ಮೇಡಮ್. ಹೇಯ್, ಇಬ್ರು ರೆಡಿ ಆಗಿದ್ದೀರಾ? ಎಸ್ ಡ್ಯಾಡ್. ಶಲ್ ವಿ ಗೋ? ಯಾ. ಓ, ನೀವೆಲ್ರೂ ರೆಡಿಯಾಗೇ ಇದ್ದೀರಾ? ಹೌದು ವನಜ, ಇನ್ನೇನ್ ಹೊರಡ್ತಾ ಇದ್ವಿ. ನೀನ್ ನಮ್ಮನ್ ಹೊಡ್ಕೊಂಡೇ ಬಂದ್ಯಾ? ಮ್ಯಾಡಮ್ ಬಾವಿ ಸೊಸೆ ಮತ್ತೆ ಅಳಿಯಂಗೆ ಗಿಫ್ಟ್ ಕಳ್ಸಿದಾರೆ, ಅದನ್ನ ತಗೊಂಡೇ ಬಂದೆ. ಓ ರಿಯಲಿ? ಯಾ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಅಭಿ, ಇದು ನಿನ್ಗೆ. ವಾವ್, ಫ್ಯಾಬ್ಯುಲಸ್. ಓ, ಮ್ಯಾಡಮ್ ಕಾಲ್ ಮಾಡ್ತಿದ್ದಾರೆ. ಹಲೋ ಮ್ಯಾಡಮ್. ವನಜ, ಪ್ರೀತಿ ಅವ್ರ ಮನೆಗೆ ಹೋಗಿದ್ಯಾ? ಯಾ ಮ್ಯಾಡಮ್, ಇಲ್ಲೇ ಇದ್ದೀನಿ. ಮಾತಾಡಿ. ಹಾಯ್ ಆಂಟಿ. ಹಾಯ್ ಪ್ರೀತಿ, ಬ್ಯಾಂಗಲ್ಸ್ ಚೆನ್ನಾಗಿದ್ಯಾ? ನೀವು ಸೆಲೆಕ್ಟ್ ಮಾಡಿದೀರಾ ಅಂದಮೇಲೆ ಚೆನ್ನಾಗಿಲ್ದೇ ಇರುತ್ತಾ ಆಂಟಿ? ಸಿಂಪ್ಲಿ ಸೂಪರ್. ಅಭಿ, ಬ್ರೇಸ್ಲೆಟ್ ಇಷ್ಟ ಆಯ್ತಾ? ವೆರಿ ನೈಸ್ ಆಂಟಿ, ಥ್ಯಾಂಕ್ ಯು. ಸರಿ, ನೀವು ಹೊರಟ್ಬಿಡಿ. ಮುಹೂರ್ತಕ್ಕೆ 1 ಗಂಟೆ ಮುಂಚಿತವಾಗಿ ಬಂದರೂ ಪರವಾಗಿಲ್ಲ, ಆದರೆ 1 ಕ್ಷಣ ಕೂಡ ಲೇಟ್ ಆಗಬಾರ್ದು. ಎಷ್ಟೋ ವರ್ಷದಿಂದ ವೇಟ್ ಮಾಡ್ತಿರೋ ಮೂಮೆಂಟ್ ಇದು ವಾಗ್ದೇವಿ. ಲೇಟ್ ಆಗೋಕೆ ಚಾನ್ಸೇ ಇಲ್ಲ. ಓಕೆ ದೆನ್ ಬಾಯ್, ಬಟ್ ಕಮ್ ಸೂನ್. ಬಾಯ್ ವಾಗ್ದೇವಿ. ಬಾಯ್ ಆಂಟಿ. ವಾಗ್ದೇವಿ ಅವ್ರ ಮನೆಗೆ ಸೊಸೆ ಆಗಿ ಹೋಗೋದು, ಆ ಮನೆ ಮಗಳು ನಮ್ಮನೆ ಸೊಸೆ ಆಗೋದು ನಿಜವಾಗ್ಲೂ ನಮ್ಮ ಅದೃಷ್ಟನೇ. ಹೌದೌದು, ಎಲ್ಲ ನಿಮ್ಮ ಅದೃಷ್ಟನೇ. ನಮ್ ಮ್ಯಾಗಿ ಬ್ಯಾಡ್ ಲಕ್, ವೆರಿ ಬ್ಯಾಡ್. ಈ ಅದೃಷ್ಟಕ್ಕೆಲ್ಲ ಕಾರಣ ಆಗಿದ್ದು ಪ್ರೀತಿನೇ. ಪ್ರೀತಿ ಟ್ಯಾಲೆಂಟ್ಗೆ ಇಂಪ್ರೆಸ್ ಆಗಿ ವಾಗ್ದೇವಿ ಸೊಸೆ ಮಾಡ್ಕೋತೀವಿ ಅಂತ ಹೇಳಿದ್ರು. ಆವಾಗ್ಲೇ ಅಲ್ವಾ ನಾವು ಅಭಿ ಮತ್ತೆ ನವ್ಯ ಮದುವೆ ಬಗ್ಗೆ ಮಾತಾಡಿದ್ದು.
ಹಲೋ ಡ್ಯಾಡ್, ಆಂಟಿ ನನ್ನ ಬಿಸ್ನೆಸ್ ಸ್ಕಿಲ್ಸ್ ಟ್ಯಾಲೆಂಟ್ನ ನೋಡಿ ಇಂಪ್ರೆಸ್ ಆಗಿದ್ದು. ಆದ್ರೆ ನೀವೇನು ಕ್ರೆಡಿಟ್ಸ್ ಎಲ್ಲ ಪ್ರೀತಿಗೆ ಕೊಡ್ತೀರಾ? ನನ್ಗೇನ್ ಬೇಕಾಗಿಲ್ಲ ಬ್ರೋ, ಎಲ್ಲ ನೀನೇ ಇಟ್ಕೋ. ತಂಗಿ ಮೇಲೆ ಇಷ್ಟೊಂದು ಜೆಲಸಿ ಇದೆಯಾ ನಿಂಗೆ? ಜೆಲಸ್ ಅಲ್ಲ, ಇಟ್ಸ್ ಟ್ರೂತ್. ಸಾಕು ಮದುವೆ ಆಗಿ ಅತ್ತೆ ಮನೆಗೆ ಹೋದ್ಮೇಲೆ ಹೀಗ್ ಜಗಳ ಮಾಡ್ಬೇಡಿ, ಅಸಹ್ಯವಾಗಿರುತ್ತೆ. ಅಲ್ಲಿ ನಮ್ ಮ್ಯಾಡಮ್ ಇರ್ತಾರಲ್ಲ, ಹೆಚ್ಚು ಕಮ್ಮಿ ಎಲ್ಲ ಮಾತಾಡೋದಿಕ್ಕೆ ಚಾನ್ಸೇ ಇರಲ್ಲ. ಎಲ್ಲ ನಮ್ ಮ್ಯಾಡಮೇ ಬ್ಯಾಲೆನ್ಸ್ ಮಾಡ್ತಾರೆ. ಯಾ ದಟ್ಸ್ ಟ್ರೂ. ಬನ್ನಿ ಹೊರಡೋಣ. ಸರಸುಗೇನೋ ಧೈರ್ಯ ಹೇಳಿ ಕಳಿಸ್ದೆ, ಆದ್ರೆ ಈಗ ಏನ್ ಮಾಡಬೇಕು, ಈ ಎಂಗೇಜ್ಮೆಂಟ್ನ ಹೇಗೆ ನಿಲ್ಲಿಸ್ಬೇಕೋ ಗೊತ್ತಾಗ್ತಿಲ್ಲ. ನನಗೆ ಹೀಗಾಗ್ತಿರ್ಬೇಕಾದ್ರೆ ಪಾಪ ಸರಸು ಇನ್ಯಾವ ಥರ ಯೋಚನೆ ಮಾಡ್ತಿರ್ಬೇಕು. ರಾಹುಲ್ ಅವರೇ ಹೇಳಿ. ಸರಸು, ನನಗೇನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನಾನೆಷ್ಟು ಯೋಚನೆ ಮಾಡಿದ್ರು ನನಗೆ ಪರ್ಫೆಕ್ಟ್ ಆಗಿರೋ ಐಡಿಯಾ ಹೊಳಿತಾನೆ ಇಲ್ಲ. ಅದಕ್ಕೆ ನಾನು ಡೈರೆಕ್ಟಾಗಿ ಮೇಡಮ್ ಹತ್ರ ಹೋಗಿ ನಮ್ಮ ಮದುವೆ ಬಗ್ಗೆ ಎಲ್ಲ ಹೇಳಬೇಕು ಅನ್ಕೊಂಡಿದ್ದೀನಿ. ಡ್ಯಾಡ್, ಅಣ್ಣ, ನವ್ಯ ಎಲ್ಲರೂ ನಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಏನ್ ನೀವ್ ಹೀಗ್ ಮಾತಾಡ್ತಿದ್ದೀರಲ್ಲ? ಈಗ ಧೈರ್ಯ ಮಾಡಿ ಅಮ್ಮವ್ರಿಗೆ ಹೇಳ್ತೀರಾ ಸರಿ, ಆಮೇಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತಿಲ್ಲ? ನನ್ನ ಮನೆಗೆ ಕರ್ಕೊಂಡು ಬಂದ್ರಿ ಅಂತ ಗೊತ್ತಾಗಿದ್ದಕ್ಕೆ ವಾಗ್ದೇವ್ ಅಮ್ಮವರು ಯಾವತ್ತೂ ಇಲ್ದಿರೋದು ನಿಮ್ ಮೇಲೆ ಕೈ ಮಾಡಿದ್ರು. ಅಂಥದ್ರಲ್ಲಿ ನಮ್ ವಿಷಯ ಹೇಳಿದ್ರೆ ಸುಮ್ಮನೆ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ನನಗ್ ಧೈರ್ಯ ಹೇಳಿ ನೀವ್ಯಾಕೆ ಈ ರೀತಿ ಧೈರ್ಯ ಕಳ್ಕೊತಿದ್ದೀರಾ? ಬೇಡ ರಾಹುಲ್ ಅವರೇ, ನನ್ನ ಮಾತು ಕೇಳಿ. ಸರಿ ಸರ್ಸು, ನಾನೇ ಏನಾದರೂ ಯೋಚನೆ ಮಾಡ್ತೀನಿ ಬಿಡು.
ಹೇಗಾಯ್ತೋ ನಾನು ಕಾಣೇನು ಪ್ರೀತಿ ಮನದಲ್ಲಿ ಹೇಗೆ ಮೂಡಿತು. ಈ ಹಾಡ್ ಕೇಳಿದ್ಯಾ ಸರ್ಸು? ಈ ಸಿಚುವೇಶನ್ಗೆ ಪರ್ಫೆಕ್ಟ್ ಆಗಿ ಸಿಂಕ್ ಆಗುತ್ತೆ. ಏನ್ ಹೇಳ್ತಿದ್ದಾನೆ ನಮ್ ಬಾವ? ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ, ಒಟ್ಟಿಗೆ ಎಲ್ಲಾದ್ರೂ ಓಡೋಗೋಣ ಅಂತ ಹೇಳ್ತಿದ್ದಾನ? ಮ್ಯಾಗಿ ಅಮ್ಮ, ಬೇಡಮ್ಮ, ದಯವಿಟ್ಟು ಗಲಾಟೆ ಮಾಡಬೇಡಿ. ನಿಮ್ಮ ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡಿ. ಏಯ್, ಮನೆ ಬಿಟ್ಟು ಹೋಗಿದ್ರೆ ಬಿಟ್ಬಿಡ್ತಿದ್ದೆ, ಆದ್ರೆ ಮತ್ತೆ ಬಂದಿದ್ಯಾ, ಇನ್ನು ಬಿಡೋ ಮಾತೇ ಇಲ್ಲ. ಈ ಫೋಟೋದಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ ಸರ್ಸು? ನನ್ ಫೋನಲ್ಲಿ ಸುಮ್ನೆ ವೇಸ್ಟ್ ಆಗಿದೆ. ಪ್ರೀತಿ ಕಳ್ಸಿದ್ರೆ ಏನಕ್ಕಾದ್ರೂ ಕೆಲ್ಸಕ್ ಬರುತ್ತೇನೋ ಅನ್ನಿಸ್ತಿದೆ. ಏನಂತ್ಯಾ? ಬೇಡಮ್ಮ, ಯಾರಿಗೂ ಕಳ್ಸೋದ್ ಬೇಡ. ಬೇಡ ಅಂದ್ರೆ ಹೇಗಮ್ಮ ಸರ್ಸು? ಮದ್ವೆಗ್ ಮುಂಚೆ ಭಾವನ್ ಲೀಲೆಗಳು ಪ್ರೀತಿಗೂ ಗೊತ್ತಾಗ್ಬೇಕಲ್ಲಮ್ಮ. ಕಳಿಸ್ಲಾ? ಕಳಿಸ್ಬಿಡ್ತೀನಿ. ಬೇಡ. ನನ್ ಫೋನ್ನೇ ಬೀಳಿಸ್ತೀಯೇನೆ ನಿನ್ನ?